ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ. ಉದ್ಯೋಗ ಖಾತ್ರಿ ಯೋಜನೆಯ ಭಾರಿ ಅಕ್ರಮ, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪ. ಗರ್ಭಿಣಿ ಸಾವು ಖಂಡಿಸಿ ಕಲಬುರಗಿಯಲ್ಲಿ ಮಾದಿಗ ಸಮಾಜದಿಂದ ಬೃಹತ್ ಪ್ರತಿಭಟನೆ. 2A ಮೀಸಲಾತಿಗೆ ಆಗ್ರಹಿಸಿ ಮತ್ತೊಂದು ಸುತ್ತಿನ ಹೋರಾಟ. ಜಯಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಗರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಜಿಲ್ಲಾ ಸಮಿತಿ ವತಿಯಿಂದ ಸಮಿತಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರ ನೇತೃತ್ವದಲ್ಲಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭಕ್ಕೂ ಮುನ್ನ ನಗರದ ಚೌಕ್ ಪೊಲೀಸ್ ಸ್ಟೇಷನ್ನಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಲಿಂಗಾಯತ ಸಮುದಾಯದ ಅನೇಕ ಮುಖಂಡರು ಭಾಗವಹಿಸಿದ್ರು. 1,008 ಜನ ಮುತ್ತೈದೆಯರು ಮೆರವಣಿಗೆಯಲ್ಲಿ ಕುಂಭ ಹೊತ್ತು ಹೆಜ್ಜೆ ಹಾಕಿದ್ರು. ಪುರವಂತರ ಕುಣಿತ, ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ಹೆಚ್ಚಿಸಿದ್ವು. ಸಮಾರಂಭದಲ್ಲಿ ಭಾಗವಹಿಸಿದ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಮಾಜಿ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರವರು ರೇಣುಕಾಚಾರ್ಯರ ಜಯಂತಿ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಅವರ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸಲು ಇಂತಹ ಕಾರ್ಯಕ್ರಮಗಳು ತುಂಬಾ ಅವಶ್ಯಕವಾಗಿವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಹಿನ್ನೆಲೆ ನಡೆಯುತ್ತಿದ್ದ ಮೆರವಣಿಗೆ ವೇಳೆಯೇ ಲಿಂಗಾಯತ ಸಮಾಜದ ಮುಖಂಡರು ಪ್ರತಿಭಟನೆ ನಡೆಸಿದ ಘಟನೆ ಕೂಡ ಜರುಗಿತು. ನಗರದ ಜಗದ್ವೃತ್ತದಲ್ಲಿ ಅಳವಡಿಸಿದ್ದ ಬ್ಯಾನರ್ ತೆರವು ಮಾಡಿದ್ದನ್ನ ಖಂಡಿಸಿ ಲಿಂಗಾಯತ ಸಮಾಜದ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ನಡೆಸುವ ಮೂಲಕ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕ್ರಮವನ್ನ ಖಂಡಿಸಿದ್ರು. ಕಲಬುರಗಿ ನಗರದಲ್ಲಿ ಅತ್ಯಂತ ಅದ್ದೂರಿಯಾಗಿ ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆಯನ್ನು ಆಗ್ತಾ ಇದೆ. ರೇಣುಕಾಚಾರ್ಯರ ಆದರ್ಶಗಳು, ಅವರ ವಿಚಾರಗಳನ್ನು ಇವತ್ತು ಇನ್ನೂ ಹೆಚ್ಚು ಜನರಿಗೆ ಮುಟ್ಟಬೇಕಾಗಿದೆ. ಅದರ ಅಂಗವಾಗಿ ಇವತ್ತು ಎಲ್ಲ ಭಕ್ತರು, ರೇಣುಕಾಚಾರ್ಯರ ಭಕ್ತರು ಎಲ್ಲರೂ ಸೇರಿ ಇವತ್ತಿನ ದಿವಸ ಅತ್ಯಂತ ಅದ್ದೂರಿಯಾಗಿ ಈ ಒಂದು
ಜಯಂತ್ಯೋತ್ಸವವನ್ನು ನಡೀತಾ ಇರುವಂಥದ್ದು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಅನ್ನುವ ಮಾತನ್ನು ಹೇಳಿರುವಂಥ ರೇಣುಕಾಚಾರ್ಯರ ಒಂದು ಏನು ಸಂಕಲ್ಪ ಇದೆ ಅದು ಎಲ್ಲರೂ ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಜನರಿಗೆ ಮುಟ್ಟಿಸಬೇಕಾಗಿದೆ. ಅದನ್ನು ಕಲಬುರಗಿ ಮಹಾಜನಪದ ನಗರದಲ್ಲಿ 2025 ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಜಿಲ್ಲಾ ಆಡಳಿತ ಹಾಗೂ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಹಿರಿಯರು ಸೇರಿಕೊಂಡು ಕಲಬುರಗಿ ಮಹಾನಗರದಲ್ಲಿ ಬಹಳ ವೈಭವದಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಈ ವರ್ಷ ವೈಭವದಿಂದ ಆಚರಣೆ ಮಾಡಿಕೊಳ್ಳುವಂಥದ್ದಿದೆ. ಈ ವೀರಶೈವ ಲಿಂಗಾಯತ ಸಮುದಾಯ ಈ ವರ್ಷದ ರೇಣುಕಾಚಾರ್ಯ ಜಯಂತಿಗೆ ಹಲವಾರು ಸಂಘ ಸಂಸ್ಥೆಗಳು, ಜಿಲ್ಲಾ ಆಡಳಿತ, ಅಖಿಲ ಭಾರತ ವೀರ ಮಹಾಸಭೆ ಹೀಗೆ ಹಲವಾರು ಸಂಘಟನೆಗಳು ಸೇರಿಕೊಂಡು ವೈಭವದಿಂದ ಈ ವರ್ಷ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡುವಂಥದ್ದಿದೆ. ಜಗತ್ತು ಪುರಾತನ ಸುಮಾರು 5,000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವಂಥ ರೇಣುಕಾಚಾರ್ಯ ಜಯಂತಿಯನ್ನು ವೈಭವದಿಂದ ರೇಣುಕಾಚಾರ್ಯ ಜಯಂತಿಯನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಕೇದಾರ ಪೀಠದ ಡಾಕ್ಟರ್ ಭೀಮಾಶಂಕರ ಲಿಂಗ ಶಿವಾಚಾರ್ಯರು ಹಾಗೂ ಬೀದರ್ನ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ವಹಿಸಿಕೊಂಡಿದ್ರು. ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ರುದ್ರಮುನಿ ಮಠಪತಿ, ಮಹಿಳಾ ಅಧ್ಯಕ್ಷೆ ಶರಣಮ್ಮ ಹಿರೇಮಠ, ಮುಖಂಡರಾದ ನಾಗಲಿಂಗಯ್ಯ ಮಠಪತಿ ಸೇರಿದಂತೆ ಸಮಾಜದ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಆಳಂದ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದ್ದು ಅಕ್ರಮದಲ್ಲಿ ಶಾಸಕರು ಭಾಗಿಯಾಗಿದ್ದಾರೆ ಎಂದು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪಿಸಿದ್ದಾರೆ. ಈ ಕುರಿತು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಳಂದ್ ತಾಲೂಕಿನಲ್ಲಿ 467 ತೆರೆದ ಬಾವಿಗಳು ಮಂಜೂರಾಗಿವೆ. ಉದ್ಯೋಗ ಖಾತ್ರಿ ಕಾರ್ಮಿಕರಿಂದ ಕೆಲಸ ಮಾಡಿಸಬೇಕು, ಆದರೆ ಜೆಸಿಬಿಯಿಂದ ಕೆಲಸ ಮಾಡಲಾಗ್ತಿದೆ. ಒಂದು ಕುಟುಂಬಕ್ಕೆ ಒಂದೇ ಜಾಬ್ ಕಾರ್ಡ್ ಕೊಡಬೇಕು, ಆದರೆ ಹೆಚ್ಚಿನ ಜಾಬ್ ಕಾರ್ಡ್ ಕೊಟ್ಟು ಹಣ ಲೂಟಿ ಹೊಡೆಯಲಾಗಿದೆ. ಧೂಳಪ್ಪ ಮಿತಾಳೆ ಎನ್ನೋ ವ್ಯಕ್ತಿ ಮೃತಪಟ್ಟಿದ್ದಾರೆ, ಆದರೂ ಅವರ ಹೆಸರಿನಲ್ಲಿ ತೆರೆದ ಬಾವಿ ಮಂಜೂರು ಮಾಡಿದ್ದಾರೆ. ನಸೀರ್ವಾಡಿ ಗ್ರಾಮದ ಧೂಳಪ್ಪ ಮಿತಾಳೆ ಒಂದೇ ಹೆಸರಿನಲ್ಲಿ 2 ತೆರೆದ ಬಾವಿ ಮಂಜೂರು ಮಾಡಿದ್ದಾರೆ. ಒಂದು ತೆರೆದ ಬಾವಿಗೆ 4 ಲಕ್ಷ ಅನುದಾನವಿದೆ. ದುಬೈನಲ್ಲಿರುವವರ ಹೆಸರಿನಲ್ಲಿಯೂ ಜಾಬ್ ಕಾರ್ಡ್ ಕೊಟ್ಟಿದ್ದಾರೆ. ಕಡಗಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧರ್ಮವಾಡಿ ಗ್ರಾಮದಲ್ಲಿ ಜೆಸಿಬಿ ಮೂಲಕ ತೆರೆದ ಬಾವಿ ಕೆಲಸ ಮಾಡಲಾಗ್ತಿದೆ. ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಅವರ ಬಾಯಿಗೆ ಮಣ್ಣು ಹಾಕುವ ಕೆಲಸ ಮಾಡಲಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಆರ್ಕೆ ಪಾಟೀಲ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ನಾವು ಹೇಳಿದ ಕಾಂಟ್ರಾಕ್ಟರ್ ಹೆಸರಿನಲ್ಲಿ ಮಟೀರಿಯಲ್ ಬಿಲ್ ಹಾಕುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆಳಂದ್ನಲ್ಲಿ ಬಿಆರ್ ಪಾಟೀಲ್ ಶಾಸಕರಾಗಿದ್ದಾರಾ ಅಥವಾ ಆರ್ಕೆ ಪಾಟೀಲ್ ಶಾಸಕರಾಗಿದ್ದಾರಾ ಎಂದು ತಿಳಿಯುತ್ತಿಲ್ಲ ಎಂದು ಕಿಡಿಕಾರಿದ್ರು. ಉದ್ಯೋಗ ಖಾತ್ರಿ ಯೋಜನೆಯಡಿ 467 ತೆರೆದ ಬಾವಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಯಾಂಕ್ಷನ್ ಆಗಿದ್ದವು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಂಜೂರಾದ ಕೂಲಿ ಕಾರ್ಮಿಕರಿಗೆ ಹಚ್ಚಿ ಕೆಲಸ ಮಾಡಿಸಿ ತೆರೆದ ಬಾವಿಗಳನ್ನು ತೆರೀಬೇಕು. ಆದರೆ ನನ್ನ ಆಳಂದ್ ಕ್ಷೇತ್ರದಲ್ಲಿ ಬಿಆರ್ ಪಾಟೀಲ್ರು ಶಾಸಕರು ಉದ್ಯೋಗ ಖಾತ್ರಿ ನಿಯಮಗಳನ್ನು ಗಾಳಿಗೆ ತೂರಿ ಜೆಸಿಬಿ ಮಷಿನರಿಗಳಿಂದ ಬಾವಿಗಳನ್ನು ತೋಡ್ತಾ ಇದ್ದಾರೆ. ಅಲ್ಲದೆ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ನಿಯಮ ಇದೆ. ಆದರೆ ಅವರು ತಾಯಿಗೊಂದು ಜಾಬ್ ಕಾರ್ಡ, ತಂದೆಗೊಂದು ಜಾಬ್ ಕಾರ್ಡ, ಮಗನಿಗೊಂದು ಜಾಬ್ ಕಾರ್ಡ, ಮಗಳಿಗೊಂದು ಜಾಬ್ ಕಾರ್ಡ, ಒಂದೇ ಕುಟುಂಬದಲ್ಲಿ ಒಬ್ಬೊಬ್ರಿಗೊಂದೊಂದು ಜಾಬ್ ಕಾರ್ಡ್ಗಳನ್ನು ಕೊಟ್ಟು ಇವತ್ತು ಬಂದಂಥ ದುಡ್ಡನ್ನು ಲೂಟಿ ಹೊಡಿತಾ ಇದ್ದಾರೆ. ಅಲ್ಲದೆ ದುಬೈದಲ್ಲಿ ಇದ್ದಂಥ ಅವರ ಹೆಸರಿನ ಮೇಲೂ ಕೂಡ ಇವತ್ತು ಜಾಬ್ ಕಾರ್ಡ್ ಕೊಟ್ಟು ದುಡ್ಡು ಎತ್ತಾ ಇದ್ದಾರೆ.
ಅಲ್ಲದೆ ಮರಣ ಹೊಂದಿದ ರೈತರ ಹೆಸರಿನ ಮೇಲೂ ಕೂಡ ಜಾಬ್ ಕಾರ್ಡ್ಗಳನ್ನು ಮಾಡಿ ಇವತ್ತು ದುಡ್ಡು ಎತ್ತಾ ಇದ್ದಾರೆ. ಮರಣ ಹೊಂದಿದ ರೈತರ ಹೆಸರ ಮೇಲೆ ಧೂಳಪ್ಪ ಶಿವರಾಯ ಮಿಸಾಲೆ, ನಿಂಗಪ್ಪ ನರಸಪ್ಪ ಮಿಸಾಲೆ ಎಂಬವರ ಹೆಸರಿನ ಮೇಲೆ ಇವತ್ತು ತೆರೆದ ಬಾವಿಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಒಬ್ಬ ಕೂಲಿ ಕಾರ್ಮಿಕರಿಗೆ 5 ಲಕ್ಷ ಇವತ್ತು ಆ ಒಂದು ಉದ್ಯೋಗ ಖಾತ್ರಿ ನಿಯಮದಲ್ಲಿ ಅವನಿಗೆ 5 ಲಕ್ಷ ತನಕ ಕೊಡಬೇಕು ಅಂತಂದ ಕೇಸಿಂದ ಒಂದು ನಿಯಮ ಇದೆ. ಅದು ಗಾಳಿಗೆ ತೂರಿ ಇಬ್ಬಿಬ್ಬರಿಗೆ ಒಂದೇ ಹೆಸರಿನಲ್ಲಿ 2 ತೆರೆದ ಬಾವಿಗಳನ್ನು ಅವ್ರ ಹೆಸರಲ್ಲೇ ಮಾಡಿದ್ದಾರೆ. ಅಲ್ಲದೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್, ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ, ಮಾಜಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಗರ್ಭಿಣಿ ಸಾವು ಖಂಡಿಸಿ ಕಲಬುರಗಿಯಲ್ಲಿ ಮಾದಿಗ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಟಿಆರ್ ಮೀಸಲಾತಿಗೆ ಆಗ್ರಹಿಸಿ ಮತ್ತೊಂದು ಸುತ್ತಿನ ಹೋರಾಟ. ಜಯಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಗರ್ಭಿಣಿ ಮಹಿಳೆಯ ಸಾವಿಗೆ ಕಾರಣವಾದ ವೈದ್ಯೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಗರದಲ್ಲಿ ಮಾದಿಗ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಮುಖಂಡರು ವೈದ್ಯ ಡಾಕ್ಟರ್ ಚಂದ್ರಿಕಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಮುಖಂಡರು, ಖಾಸಗಿ ಸುರಕ್ಷಾ ಹೆರಿಗೆ ಆಸ್ಪತ್ರೆಯಲ್ಲಿ ಜ್ಯೋತಿ ಪರಶುರಾಮ್ ಹಸಿರುಗುಂಡಿಗೆ ಅವರಿಗೆ ಸರಿಯಾದ ಚಿಕಿತ್ಸೆ ನೀಡದ ಹಿನ್ನೆಲೆಯಲ್ಲಿ ಅತಿಯಾದ ರಕ್ತಸ್ರಾವದಿಂದ ಗರ್ಭಿಣಿ ಸಾವನ್ನಪ್ಪಿದ್ಲು. ಹಾಗಾಗಿ ವೈದ್ಯ ಡಾಕ್ಟರ್ ಚಂದ್ರಿಕಾರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಹಾಗೂ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು. ರಾಜ್ಯ ಸರ್ಕಾರ ದಲಿತರನ್ನು ಸಂರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಬೇಕಾಗ್ತದೆ. ಅದೇ ರೀತಿ ಇವತ್ತಿನ ಇನ್ನೊಂದು ಪ್ರಕರಣ ಬಯಲಾಗಿದ್ದು, ಶ್ರೀಮತಿ ಜ್ಯೋತಿ ಪರಶುರಾಮನ ಒಂದು ಅಬಲೆ ಒಬ್ಬ ಮುಗ್ಧ ಹೆಣ್ಮಗಳು ದವಾಖಾನೆಗೋಸ್ಕರ ತನ್ನ ಗರ್ಭಾವಸ್ಥೆಯಲ್ಲಿ ದವಾಖಾನೆಗೋಸ್ಕರ ಸುರಕ್ಷಾ ಆಸ್ಪತ್ರೆ ಡಾಕ್ಟರ್ ಚಂದ್ರಿಕಾ ಕೋಳ್ಳ ಅವರ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು, ಡಾಕ್ಟರ್ ಅವರು ತಾವು ಕರೆಕ್ಟಾಗಿ ಆ ಸಮಯ ಸಂದರ್ಭ ತಕ್ಕಾಗಿ ಆ ಒಂದು ಪೇಷಂಟ್ಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ನೀಡೋದೇ ಕಾರಣ. ಡಾಕ್ಟರ್ ಅವರ ನಿರ್ಲಕ್ಷ್ಯದಿಂದ ಇವತ್ತಿನ ದಿನ ಜ್ಯೋತಿ ಪರಶುರಾಮ್ ಅವರು ದುರ್ಮರಣ ಹೊಂದಿದ್ದು, ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಚಂದ್ರಿಕಾ ಕೋಳ್ಳ ಅವರಂತ ಹೇಳ್ಬೇಕಾಗ್ತದೆ. ಮತ್ತು ಡಾಕ್ಟರ್ ನಾವು ಸಂದರ್ಶಿಸಿ ಅವರಿಗೆ ಯಾಕೆ ಈ ನಮೂನೆ ಆಯ್ತು ಅಂತ ಕೇಳಕ್ಕೆ ಹೋದ್ರೆ ಯಾವ ಉತ್ತರ ಕೊಡ್ತಾ ಇಲ್ಲ ಅವರು. ಅದಲ್ಲದೆ ಶ್ರೀರಕ್ಷಾ ಹಾಸ್ಪಿಟ್ಲ್ ಅನ್ನೋದು ಅದಕ್ಕೇನೋ ಪರ್ಮಿಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮತ್ತು ಅವ್ರು ಡಾಕ್ಟರ್ ಅದಾರೋ ಇಲ್ಲೋ ಗೊತ್ತಿಲ್ಲ. ಹಾಸ್ಪಿಟ್ಲ್ ಮಾತ್ರ ತೆಗೆದಿದೆ, ಜಿಲ್ಲಾಡಳಿತ ಅದಕ್ಕೆ ತನಿಖೆ ಮಾಡಬೇಕು ಸಂಪೂರ್ಣವಾಗಿ.
ಅದಲ್ಲದೆ ಡಾಕ್ಟರ್ ಚಂದ್ರಿಕಾ ಅವರು ಈಗಾಗಲೇ ಶಹಾಬಾದ್ನಲ್ಲಿ ಗೋರ್ಮೆಂಟ್ ಡ್ಯೂಟಿ ಮಾಡ್ತಾರಂತ ಕೇಸಿ ಬಂದಿದೆ ಮತ್ತು ಸಂಪೂರ್ಣ ಮಾಹಿತಿ ನಮಗೆ ಬಂದಿದೆ. ಮತ್ತು ಆ ದಿನ ಟ್ರೀಟ್ಮೆಂಟ್ ಮಾಡೋ ದಿನ ಡಾಕ್ಟರ್ ಚಂದ್ರಿಕಾ ಅವರು ಇದ್ದಿರಲಿಲ್ಲ, ಶಹಾಬಾದ್ ತಮ್ಮ ಡ್ಯೂಟಿ ಹೋಗ್ಯಾರ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಮಾಡ್ತಕ್ಕಂಥ ಸಂಪೂರ್ಣ ಸಿಬ್ಬಂದಿಗಳು ಯಾರೋ ನರ್ಸು ಡಿಪ್ಲೊಮಾ ಓದಿದವರಲ್ಲ, ಯಾರೋ ಒಂದು ಸುಮ್ಮ ಕೂಲಿ ಕಾರ್ಮಿಕರಿಗೆ ಇಟ್ಕೇಸಿ ಅವರೇ ಒಂದು ಫೋನ್ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಕೇಸಿ ಈ ಮನೆಯವರೆಲ್ಲ ಹೇಳಿದ್ದಾರೆ ಮತ್ತು ನಾವು ಸಹಿತ ನೋಡಿದ್ದೀವಿ. ಹಾಗಾಗಿ ಇಂಥ ಡಾಕ್ಟ್ರುಗಳಿಂದ ಇಂಥ ದವಾಖಾನೆಗಳಿಂದ ಅಮಾಯಕರ ಬಲಿ ಆಗ್ತಿದ್ದು ಸರ್ಕಾರ ಸಂಪೂರ್ಣ ಇದನ್ನು ತಡೆಯುವಲ್ಲಿ ವಿಫಲವಾಗಿದೆ. ಆದ ಕಾರಣ ಈ ಜ್ಯೋತಿ ಗಂಡ ಪರಶುರಾಮ್ ಏನದಾರ ಇವ್ರಿಗೆ 2-3 ಮಕ್ಕಳಿದ್ದು ಪಾಪ ಭಾಳ ಬಡತನ ಪರಿಸ್ಥಿತಿ ಇದ್ದು ಅವ್ರಿಗೆ ಕೂಡಲೇ ಶೀಘ್ರವಾಗಿ ಅವರಿಗೆ ಪರಿಹಾರ ಕೊಡಬೇಕು ಸರ್ಕಾರ. ಮತ್ತು ಆ ದವಾಖಾನೆ ಬಂದ್ ಮಾಡಬೇಕು. ಮತ್ತು ಸಂಪೂರ್ಣ ಡಾಕ್ಟರ್ ಚಂದ್ರಿಕಾ ಕೊಳ್ಳೇದಾರ ಅವರು ಸಂಪೂರ್ಣ ಎಲ್ಲಿ ಓದಿದ್ದಾರೆ ಮತ್ತು ಯಾವ ಡಾಕ್ಟರೇಟ್ ತಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಪಂಚಮಸಾಲಿ ಸಮುದಾಯದಿಂದ 2A ಮೀಸಲಾತಿ ಬೇಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಪಂಚಮಸಾಲಿ ಸಮುದಾಯ ಸಜ್ಜಾಗಿದೆ. ಈ ಕುರಿತು ಕಲಬುರಗಿಯಲ್ಲಿ ಕೂಡಲ ಸಂಗಮ ಪಂಚಮಸಾಲಿಯ ಜಯಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದು, ಪ್ರತಿಜ್ಞಾ ಕಾಂತಿ ಅಭಿಯಾನ ಮೂಲಕ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಏಪ್ರಿಲ್ 16ರಂದು ಬಸವ ಕಲ್ಯಾಣದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಏಪ್ರಿಲ್ 16ರಿಂದ 26ರವರೆಗೆ ಪ್ರತಿ ಹಳ್ಳಿ ಬೂತ್ಗಳಲ್ಲಿ ಅಭಿಯಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ರು. ನಾವು ಶಾಂತಿಯುತವಾಗಿಯೇ ಹೋರಾಟ ನಡೆಸಿದ್ವಿ, ಆದರೆ ಸರ್ಕಾರ ನಮ್ಮ ಮೇಲೆ ಹಲ್ಲೆ ನಡೆಸಿದೆ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಗಾವಿ ಸುವರ್ಣಸೌಧದ ಬಳಿ ನಮ್ಮ ಸಮಾಜದ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ನಮ್ಮ ಹೋರಾಟ ಹತ್ತಿಕ್ಕಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಪಂಚಮಸಾಲಿ ಸಮಾಜವನ್ನ ಒಡೆದಿದ್ದೇವೆ ಎಂದು ಕಾಂಗ್ರೆಸ್ ಸರ್ಕಾರ ಅಂದುಕೊಂಡಿದೆ. ಹೀಗೆ ಅಂದುಕೊಂಡ್ರೆ ನಾವೆಂದು ಎದೆಗುಂದಲ್ಲ. ನಮ್ಮ ಸಮಾಜ ಒಗ್ಗಟ್ಟಾಗಿದೆ. ಶೆಟ್ಟರ್, ಬೊಮ್ಮಾಯಿ, ಬಿಎಸ್ವೈ ಸಿಎಂ ಇದ್ದಾಗ ಹೋರಾಟ ಮಾಡಿದ್ವಿ, ಆದ್ರೆ ನಮ್ಮ ಮೇಲೆ ಈ ರೀತಿ ಹಲ್ಲೆಯಾಗಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡ ರೀತಿ ಸಮಾಜಕ್ಕೆ ಬಹಳ ನೋವುಂಟು ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗುಲ್ಬರ್ಗ ಜಿಲ್ಲೆಯ ಆತ್ಮೀಯ ನಮ್ಮ ಮಾಧ್ಯಮ ಸ್ನೇಹಿತರೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ದೀಕ್ಷಾ ಸಮಾಜದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ರೇ, ಪಂಚಸೇನೆಯ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆನಂದಗೌಡ ಪಾಟೀಲ್ರೇ, ನಮ್ಮ ಪಂಚಸೇನೆಯ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಆನಂದ್ ಮೂಳ್ಗಿ ಅವರೇ, ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರು ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಗುಲ್ಬರ್ಗದ ಮಾಧ್ಯಮದವರಿಗೆ ತಿಳಿದಿರೋ ಹಾಗೆ ಪಂಚಮಸಾಲಿ ಮೀಸಲಾತಿ ಚಳವಳಿ ಅನ್ನುವಂಥದ್ದು 4 ವರ್ಷಗಳಿಂದ ನಿರಂತರವಾಗಿ ತನ್ನ ಹಕ್ಕನ್ನು ಪಡೆದುಕೊಳ್ಳುವ ದಿನದೊಳಗೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿಗಳು ಬರಲಿ, ತೊಟ್ಟಂಥ ಸಂಕಲ್ಪವನ್ನು, ಇಟ್ಟಂಥ ಗುರಿಯನ್ನು, ಇಟ್ಟಂಥ ಹೆಜ್ಜೆಯನ್ನು ಹಿಂದಕ್ಕೆ ಇಡಲಾರ್ದೇ ನೇರವಾಗಿ ನಮ್ಮ ಹಕ್ಕನ್ನು ಕೇಳುವಂಥ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ಕಲ್ಯಾಣ ಕರ್ನಾಟಕದಲ್ಲಿ ದೀಕ್ಷಾ ಪಂಚಮಸಾಲಿಗಳ ಮೊದಲ ಸಮಾವೇಶವನ್ನು ಆರಂಭಿಸಿ ಇವತ್ತಿಗೆ 1 ವರ್ಷ ಆಯಿತು. ಕಲಬುರಗಿಯ ಶರಣಬಸವೇಶ್ವರ ರೈತ ಮೈದಾನದಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಸಮಾವೇಶ ಮಾಡಿ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಪಂಚಮಸಾಲಿ ದೀಕ್ಷಾ ಲಿಂಗಾಯತರು ಶಕ್ತಿ ಪ್ರದರ್ಶನ ಮಾಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವತ್ತು ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ನಾವೆಲ್ಲ ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ. ಆದರೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬರಲಿಲ್ಲ. ಆ ಹಿನ್ನೆಲೆ ಒಳಗೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಮುದಾಯದ ವಕೀಲರ ಮೂಲಕ ಭಾಳ ದೊಡ್ಡ ಸಂಘಟನೆ ಮಾಡಿಬಿಟ್ಟು ಸುವರ್ಣ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಸಕಾಂಗದವ್ರ ಮಾತು ನೀವು ಕೇಳ್ತಾ ಇಲ್ಲ, ನ್ಯಾಯಾಂಗದವ್ರ ಮಾತನ್ನು ಕೇಳಿ ನ್ಯಾಯ ಕೊಡಬೇಕು ಅಂತ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಮುಖ್ಯಮಂತ್ರಿಗಳ ಹಠಮಾರಿತಾರಿ ಧೋರಣೆ, ಮುಖ್ಯಮಂತ್ರಿಗಳ ನಮ್ಮ ಸಮುದಾಯದ ಮೇಲೆ ಮಾಡುವಂಥ ಅಸಡ್ಡೆ ಧೋರಣೆಯನ್ನು ಖಂಡಿಸಿಬಿಟ್ಟು ಒಂದು ಬೃಹತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು, ಟ್ಯಾಕ್ಟ್ರಿಯಲ್ಲಿ ಮೂಲಕ ಮುತ್ತಿಗೆ ಹಾಕಬೇಕು, ವಕೀಲರು, ರೈತರು, ಸಮಾಜ ಬಾಂಧವರು ಕರ್ಕೊಂಡು ಮುತ್ತಿಗೆ ಹಾಕಬೇಕು ಅಂತೇಳಿ ಡಿಸೆಂಬರ್ 10ನೇ ತಾರೀಕು ನಾವು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಬಹುತೇಕ ತಮಗೆಲ್ಲ ಗೊತ್ತಿರೋ ಸಂಗತಿ. ಮುಖ್ಯಮಂತ್ರಿಗಳು ಮುತ್ತಿಗೆ ಹಾಕಿದಂಥ ನಮ್ಮ ಚಳವಳಿಗಾರ ಮೇಲೆ ಏನು ಪೊಲೀಸರಿಗೆ ಕುಮ್ಮಕ್ಕನ್ನು ನೋಡಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿಸಿದ್ರು. ಅದು ಬಹುತೇಕ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಒಂದು ಸರ್ಕಾರ ಇಷ್ಟೊಂದು ದೌರ್ಜನ್ಯವನ್ನು, ಇದು
ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಕ್ಕನ್ನು ಕೇಳುವಂಥ ಪ್ರಯತ್ನವನ್ನು ಜಗದೀಶ್ ಶೆಟ್ಟರ್ ಇದ್ದಾಗೂ ಕೇಳಿದಾಗೂ ನಮ್ಮ ಮೇಲೆ ಹಲ್ಲೆ ಆಗಲಿಲ್ಲ. ಯಡಿಯೂರಪ್ಪನವ್ರು ಇದ್ದಾಗೂ ಮನವಿ ಮಾಡಿಕೊಂಡಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ವಿಧಾನಸೌಧ ಮುತ್ತಿ ಹಾಕಿದಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಆದರೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದವರು ಕೇಳುವಂತಹ ನ್ಯಾಯವಾದಂಥ ಹಕ್ಕನ್ನು ನಮಗೆ ಕೊರೆದು ಮಾತುಕತೆ ಮಾಡೋದು ಬಿಟ್ಟು ನಮ್ಮ ಮೇಲೆ ಭಾಳ ದೊಡ್ಡ ಅನ್ಯಾಯ ಮಾಡಿ, ಭಾಳ ದೊಡ್ಡ ದೌರ್ಜನ್ಯ ಮಾಡಿ ನಮ್ಮ ಮನಸ್ಸಿಗೆ ಭಾಳಷ್ಟು ನೋವನ್ನುಂಟು ಮಾಡಿದರು. ಸಾವಿರಾರು ಜನಕ್ಕೆ ಲಾಠಿ ಏಟು ಕೊಟ್ಟರು, ನೂರಾರು ಜನಕ್ಕೆ ಕೈಕಾಲು ಮುರಿದ್ರು, ಲಕ್ಷಾಂತರ ಜನ ಕಣ್ಣೀರು ಹಾಕಿದರು. ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯದ ಲಿಂಗಾಯತರ ಮೇಲೆ ಆಗಿರ್ತಕ್ಕಂಥ ಈ ದೌರ್ಜನ್ಯವನ್ನು ಖಂಡಿಸಿ ಏಪ್ರಿಲ್ 16ನೇ ತಾರೀಕಿಂದ 26ನೇ ತಾರೀಕುವರೆಗೂ ಬಸವ ಕಲ್ಯಾಣ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಎನ್ನುವಂಥ ಅಭಿಯಾನವನ್ನು ಮಾಡಿ 2025 ಏಪ್ರಿಲ್ 26ನೇ ತಾರೀಕು 16 ತಾರೀಕಿಂದ ಹಳ್ಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಏಪ್ರಿಲ್ 26ವರೆಗೂ 26ನೇ ತಾರೀಕು ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ರಾಜ್ಯಾದ್ಯಂತ ಮಾಡುವಂಥ ಕ್ರಾಂತಿ ಅಭಿಯಾನಕ್ಕೆ ಕ್ರಾಂತಿಯ ಭೂಮಿಯಾಗಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ನಾವು ಚಾಲನೆ ಕೊಡ್ತೀವಿ. ಅದರ ಉದ್ಘಾಟನೆಯನ್ನು ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು ನೆರವೇರಿಸಿದ್ದಾರೆ. ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಕಾರಣ ನಮ್ಮ ಸಮುದಾಯದ 4 ವರ್ಷ ಶಾಂತಿ ಹೋರಾಟ ಮಾಡಿದ್ವಿ. ನಮ್ಮ ಮೇಲೆ ಯಾವ ಸರ್ಕಾರಗಳು ದೌರ್ಜನ್ಯ ಮಾಡಿದ್ದಿಲ್ಲ. ನಾವು ಶಾಂತಿಯಿಂದ ಹಕ್ಕನ್ನು ಕೇಳಿದ್ವಿ. ಆದರೆ ಮುಖ್ಯಮಂತ್ರಿಗಳು ನಮಗೆ ಹೊಡೆದು ಡಿಸೆಂಬರ್ 10 ಈ ಹೋರಾಟ ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಂಡಿದೆ. ಪೊಲೀಸರ ಮೂಲಕ ಪೊಲೀಸರ ಮುಖಾಂತರ ಹಲ್ಲೆ ಮಾಡಿದರು. ಅದನ್ನು ಖಂಡಿಸ್ಬಿಟ್ಟು 2A ಮೀಸಲಾತಿಯನ್ನು ಹಕ್ಕನ್ನು ಕೇಳುವಂಥ ಹಿನ್ನೆಲೆ ಒಳಗೆ 2A ಮೀಸಲಾತಿ ಮತ್ತು ಲಿಂಗಾಯತ OBC ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಪೊಲೀಸರ ಮೂಲಕ ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಏಪ್ರಿಲ್ 26ನೇ ತಾರೀಕು ಬಸವ ಕಲ್ಯಾಣದಲ್ಲಿ ರಾಜ್ಯಾದ್ಯಂತ ನಡೆಸಲಿರುವಂಥ 200 ವಿಧಾನಸಭಾ ಕ್ಷೇತ್ರಗಳು ನಡೆಸಲಿರುವಂತಹ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ನಾಳೆ 26ನೇ ತಾರೀಕು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚಾಲನೆಯನ್ನು ಕೊಡಲಾಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ 16ನೇ ತಾರೀಕಿಂದ ಪ್ರತಿ ಹಳ್ಳಿಯಲ್ಲಿ ನಾವು ಜನರನ್ನು ಸಂಘಟನೆ ಮಾಡಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡ್ತೀವಿ. 26ನೇ ತಾರೀಕು ಬಸವ ಕಲ್ಯಾಣದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಕೊಡ್ತೀವಿ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಿಂದ ಶುರುವಾಗಿರ್ತಕ್ಕಂಥ ಅಭಿಯಾನ ಕರ್ನಾಟಕದ 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿಯಾನವನ್ನು ಕೊಂಡೊಯ್ತೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಹೋಗ್ಬಿಟ್ಟು ನಾವು ಕೇಳಿದಂಥ ನ್ಯಾಯಯುತವಾದಂಥ ಹಕ್ಕನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಮಾನುಷಿಕವಾಗಿ ನಮ್ಮನ್ನು ಬಡಿಸಿದ್ದು ಜನರ ಮುಂದೆ ಪ್ರಸ್ತಾಪ ಮಾಡ್ತೀವಿ. ಜನರು ಹೇಳುವಂಥ ಮಾತನ್ನು ಕೇಳಿಬಿಟ್ಟು ಒಂದು ಅಂತಿಮ ನಿರ್ಧಾರವನ್ನು ನಾನು ಪ್ರಕಟಗೊಳಿಸ್ತೀನಿ. ಅಂತಿಮ ನಿರ್ಧಾರ ಪ್ರಕಟಗೊಳಿಸುವಂಥ ಹಿನ್ನೆಲೆ ಒಳಗೆ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ಬೂತ್ ವೈಜು ನಮ್ಮ ಜನರ ಜೊತೆಗೆ ಸಂವಾದ, ಸಂಕಲ್ಪ ಮತ್ತು ಸಂಧಾನ ಈ 3 ಆಶಯದೊಡೆಯಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಲಾಗ್ತದೆ. ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅಧಿವೇಶನದಲ್ಲಿ ಹೇಳ್ಬಿಟ್ಟಿದ್ದಾರೆ, ನಾವು ನಿಮ್ಗೆ ಮೀಸಲಾತಿ ಕೊಡಲಿಕ್ಕೆ ಆಗಲ್ಲ ಅಂತ. ಹಾಗಾಗಿ ಈ ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಮೀಸಲಾತಿ ಕೊಡ್ರಿ ಅಂತ ಕೇಳೋಕ್ಕಿಂತ ಜನತಾ ನ್ಯಾಯಾಲಯಕ್ಕೆ ಹೋಗಿ ಜನರ ಬಳಿಗೆ ಹೋಗಿ ಸರ್ಕಾರ ಈ ರೀತಿ ಮಾಡಿದೆ, ಮುಂದೆ ನಾವೇನು ಮಾಡಬೇಕು ಅಂತೇಳಿ 3 ವರ್ಷಗಳ ಕಾಲ ಪ್ರತಿ ಹಳ್ಳಿಯಲ್ಲಿ ಪ್ರತಿ ವಿಧಾನಸಭೆ ಸಂಘಟನೆ ಮಾಡಿ ಜನಾಭಿಪ್ರಾಯವನ್ನು ಸಂಘಟನೆ ಮಾಡಿಕೊಂಡು ಒಂದು ಅಂತಿಮ ನಿರ್ಧಾರ ಮಾಡಿಕೊಂಡು ಮುಂದೆ ಮೀಸಲಾತಿ ಕೊಡುವಂಥ ವ್ಯಕ್ತಿ ಯಾರು ಬರ್ತಾರೋ, ಯಾರು ನಮಗೆ ಹೃದಯದಿಂದ ಸ್ಪಂದನೆ ಮಾಡ್ತಾರೋ ಅವ್ರಿಗೆ ಆ ರೀತಿಯಾಗಿ ಗೌರವ ಕೊಡಬೇಕು. ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಯಾರು ಕುಮ್ಮ ಕೊಟ್ಟರೋ, ಯಾರು ನಮ್ಮ ಮೇಲೆ ಹಲ್ಲೆ ಮಾಡಿಸಿರೋ ಅವ್ರಿಗೆ ಆ ರೀತಿಯಾಗಿ ನಾವು ಅಸಹಕಾರ ಕೊಡಬೇಕನ್ನೋ ಬಗ್ಗೆ ಜನರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರವನ್ನು ಮಾಡಲಿಕ್ಕೋಸ್ಕರವಾಗಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹೆಸರಲ್ಲಿ 200 ವಿಧಾನಸಭಾ ಕ್ಷೇತ್ರ ನಾವು ಪ್ರವಾಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ನಾಡಿನ ಜನರಿಗೆ ಹೇಳಿಕ್ಕೆ ಇಚ್ಛೆಪಡ್ತೀವಿ. ಸರ್ಕಾರದವ್ರು ಏನು ಅಂದ್ಕೊಂಡಿದ್ದಾರೆ, ಇವರು ಹೊಡೆದೇವಿ, ಇನ್ಮೇಲೆ ಲಿಂಗಾಯತ ಯಾವ ಪಂಚಮಸಾಲಿಗಳು ಇನ್ನೇನು ಮನೆ ಬಿಟ್ಟು ಹೊರ ಬರಲ್ಲ, ತೋಟ ಬಿಟ್ಟು ಹೊರ ಬರಲ್ಲ ತಿಳ್ಕೊಂಡು ಅವ್ರು ಭ್ರಮೆಗದಾರೆ. ನೀವು ಹೊಡೆದಿದ್ದು ಮತ್ತೆ 1000 ಪಟ್ಟು ನಮ್ಮಲ್ಲಿ ಸಂಘಟನೆ ಇವತ್ತು ನಮ್ಮಲ್ಲಿ ಹೆಚ್ಚಾಗಿದೆ. ನಮ್ಮ ವಕೀಲರ ಪರಿಷತ್ನವರು, ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಪ್ರಭುಲಿಂಗ ನಾವಲ್ಗಿ ಅವರು ಮತ್ತು ನಮ್ಮ ಧಾರವಾಡದ ವಕೀಲರಾಗಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಈಗಾಗಲೇ ವಕೀಲರ ಪರಿಷತ್ನಿಂದ ಧಾರವಾಡ ಹೈಕೋರ್ಟ್ನಲ್ಲಿ ನಮ್ಮ ಮೇಲೆ ಮಾಡ್ತಕ್ಕಂಥ ಮಾರಣಾಂತಿಕ ಹಲ್ಲೆಗೆ ಹೈಕೋರ್ಟ್ನಲ್ಲಿ ನಾವೆಲ್ಲ ಕೇಸ್ ಹಾಕಿದ್ದೀವಿ. ಕೇಸ್ನಲ್ಲಿ ಈಗಾಗಲೇ ಆರ್ಗ್ಯುಮೆಂಟ್ ಆಗಿದೆ, ಇನ್ನೇನು ಜಡ್ಜ್ಮೆಂಟ್ ಬರೋದು ಬಾಕಿ ಇದೆ. ಇದರ ಜೊತೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ವಕೀಲರು ಕೂತ್ಕೊಂಡು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಈಗಾಗಲೇ ನಾವು ದೂರು ಕೊಟ್ಟಿದ್ದೀವಿ.
ಮಾನವ ಹಕ್ಕುಗಳ ಆಯೋಗದವರು ಈಗಾಗಲೇ ಪೊಲೀಸ್ ಇಲಾಖೆ ನೋಟಿಸ್ ಜಾರಿ ಮಾಡಿದ್ದಾರೆ. ವಕೀಲರ ಪರಿಷತ್ನವರು ಕಾರಣಾತ್ಮಕವಾಗಿ ಲಿಂಗಾಯತರ ಮೇಲಾಗಿರ್ತಕ್ಕಂಥ ಅನ್ಯಾಯದ ಕುರಿತು ಅವರು ಜುಡಿಷಿಯಲ್ ಎಂಕ್ವೈರಿಗೆ ಒತ್ತಾಯಿಸಿ ಅವರು ಹೋರಾಟ ಮಾಡಕತ್ತಾರೆ. ಸಮುದಾಯದವರು ಈ ಹೋರಾಟ ನಿಲ್ಲಿಸಬಾರ್ದು ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಲಿಕ್ಕೋಸ್ಕರವಾಗಿ 26ನೇ ತಾರೀಕಿಂದ ನಾವು ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರ ಹೋರು ಎಲ್ಲೆಲ್ಲಿ ನಮ್ಮ ಜನ ಇದ್ದಾರೆ ಆ ಹಳ್ಳಿಗಳಿಗೆ ಭೇಟಿ ಕೊಡ್ತೀವಿ. ಹಳ್ಳಿ ಮುಗಿಸ್ಕೊಂಡು ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಹೀಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಈ ಹೋರಾಟವನ್ನು ಕೊಂಡೊಯ್ತೀವಿ. ದೇವರು ಯಾವ ಮುಖ್ಯಮಂತ್ರಿಗಳನ್ನ ಮೀಸಲಾತಿ ಕೊಡಲಿಕ್ಕೆ ಆದೇಶ ಮಾಡ್ತಾರೋ ಆ ಮುಖ್ಯಮಂತ್ರಿ ತಕ್ಕೂ ಮತ್ತೆ ಮೀಸಲಾತಿಯನ್ನು ಕೇಳೋ ಪ್ರಯತ್ನ ಮಾಡ್ತೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ 12ನೇ ತಾರೀಕು ಅಧಿವೇಶನದಲ್ಲಿ ಸ್ಪಷ್ಟಗೊಳಿಸಿದ್ದಾರೆ. ನಮ್ಮ ಹೋರಾಟಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸ್ವಾಭಿಮಾನಿಗಳು ನಾವು ಮತ್ತೆ ಅವರು ಇದ್ದಾಗಲೇ ಹೋಗಿ ಮೀಸಲಾತಿ ಕೊಡೋದು ಕೇಳೋಕ್ಕಿಂತ ಜನರ ಬಳಿಗೆ ಹೋರಾಟ ಕೊಂಡೊಯ್ಯಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕಲ್ಯಾಣ ಕರ್ನಾಟಕ ಮೂಲಕ ನಾಡಿನ ಜನರಿಗೆ ಈ ಒಂದು ಮನವಿಯನ್ನು ಈಗಾಗಲೇ ನಾನು ಕೂಡಲ ಸಂಘದ ಸಂಕ್ರಾಂತಿ ಎಂದು ಈ ಒಂದು ಅಭಿಯಾನವನ್ನು ನಾನು ಆರಂಭಿಸಿದ್ದೇನೆ. ಯಾವ ವಿಧಾನಸಭಾ ಕ್ಷೇತ್ರ ಶುರು ಮಾಡಬೇಕು ಅಂತೇಳಿ ನಿನ್ನೆ ಸಭೆ ಆಯಿತು ಗುಲ್ಬರ್ಗದಲ್ಲಿ ಆನಂದಗೌಡರು ಪಾಟೀಲ್ ಅವರ ಮಹಾಮನೆಯಲ್ಲಿ. ಅಲ್ಲಿ ಚರ್ಚೆ ಮಾಡಿದಾಗೆಲ್ಲ ಕ್ರಾಂತಿಯಾಗಿದ್ದು ಕಲ್ಯಾಣದಲ್ಲಿ. ಕ್ರಾಂತಿನೆಲ್ಲ ಕಲ್ಯಾಣ, ಶರಣರ ಭೂಮಿ ಕಲ್ಯಾಣ. ಹಾಗಾಗಿ ಕಲ್ಯಾಣದಿಂದಲೇ ಹೋರಾಟ ಶುರು ಮಾಡೋಣ ಅಂತೇಳಿ ಇದು 8ನೇ ಹಂತದ ಹೋರಾಟ. ಮೊದಲನೇ ಹಂತದ ಹೋರಾಟವನ್ನು ನಾವು ಬೆಳಗಾವಿಯಲ್ಲಿ ಚೆನ್ನಮ್ಮನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೈಲೊಂಗದಲ್ಲಿ ಮಾಡಿದ್ವಿ. 2ನೇ ಹಂತದ ಹೋರಾಟವನ್ನು ನಮ್ಮ ರಾಜ್ಯಾದ್ಯಂತ ಯುವಕರ ಮೂಲಕ ಹೋರಾಟ ಮಾಡಿದ್ವಿ. 3ನೇ ಹಂತದ ಹೋರಾಟವನ್ನು ಸಹ ಮಾಡಿದ್ವಿ. 4ನೇ ಹಂತದ ಹೋರಾಟ ಕೂಡಲ ಸಂಘದಿಂದ ಪಾದಯಾತ್ರೆ ಮೂಲಕ ಹೋಗಿ ಹೋರಾಟ ಮಾಡಿದ್ವಿ. 5ನೇ ಹಂತದ ಹೋರಾಟವನ್ನು ಮಲೆ ಮಹದೇಶ್ವರ ಬೆಟ್ಟದಿಂದ ನಾವು ಶುರು ಮಾಡಿದ್ವಿ. 6ನೇ ಹಂತದ ಹೋರಾಟವನ್ನು ಗಡಿನಾಡು ನಿಪ್ಪಾಣಿಂದ ಶುರು ಮಾಡಿದ್ವಿ. 7ನೇ ಹಂತದ ಹೋರಾಟವನ್ನು ನಮ್ಮ ವಕೀಲರ ಸಂಘಟನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಉಳಿವಿಯಿಂದ ಶುರು ಮಾಡಿದ್ವಿ. ಈಗ 8ನೇ ಹಂತದ ಹೋರಾಟವನ್ನು ಬಸವಣ್ಣವರ ಕ್ರಾಂತಿಯ ಭೂಮಿ, ಶರಣರ ಭೂಮಿಯಾಗಿರ್ತಕ್ಕಂಥ ಕಲ್ಯಾಣದಿಂದ ನಾವು ಶುರು ಮಾಡ್ತೀವಿ ಅಂತ ಮಾಡ್ತಾನೆ ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಭಾಳ ಜನರಿಗೆ ಸ್ವಾಮೀಜಿಯವರು ಲಾಠಿ ಚಾರ್ಜ್ ಆದಮೇಲೆ ಯಾಕೆ ಮೌನವಾಗಿದ್ದಾರೆ ಅನ್ನೋವಂಥ ಒಂದು ತಪ್ಪು ಸಂದೇಶ ಹೋಗಿತ್ತು. ನಾವು ಮೌನವಾಗಿಲ್ಲ, ಫಿಸಿಕಲಿ ಬೀದಿಗೆ ಹೋರಾಟ ಮಾಡಿರ್ಬೋದು. ನಮ್ಮ ವಕೀಲರು ಕಾರಣಾತ್ಮಕ ಹೋರಾಟ ಮಾಡಕತ್ತಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ. ಉದ್ಯೋಗ ಖಾತ್ರಿ ಯೋಜನೆಯ ಭಾರಿ ಅಕ್ರಮ, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪ. ಗರ್ಭಿಣಿ ಸಾವು ಖಂಡಿಸಿ ಕಲಬುರಗಿಯಲ್ಲಿ ಮಾದಿಗ ಸಮಾಜದಿಂದ ಬೃಹತ್ ಪ್ರತಿಭಟನೆ. 2A ಮೀಸಲಾತಿಗೆ ಆಗ್ರಹಿಸಿ ಮತ್ತೊಂದು ಸುತ್ತಿನ ಹೋರಾಟ. ಜಯಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಏನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.